ಆ ಪಕ್ಕ ಕುರ್ಚಿಲಿ ನಮ್ ಸುದೀಪಣ್ಣ, ಈ ಪಕ್ಕ ಕುರ್ಚಿಲಿ ನಮ್ ರಮ್ಯಾ ಅಕ್ಕ. ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ ಇಲ್ಲಿ ಬ್ಯಾಕ್ ಡ್ರಾಪ್ ಥರ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿ ಇತ್ತು. ಈಗ ನೆಕ್ಸ್ಟ್ ಸಾಂಗ್ ಒಂದು ಹಳೆ ಕನ್ನಡ ಮೂವಿನ ಸಾಂಗ್, ರವಿಚಂದ್ರನ್. ಸಾಕಾರ ಇದಿರ್ಲಿ, ಈಗಿನ ಹುಡುಗರು ಅದ್ಯಾವ್ದೋ ಟ್ರೆಂಡ್ ಅಂತ ಆಡ್ತಾರಲ್ಲ ಮಾರಾಯ, ಅದ್ಯಾವ್ದು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋ ಏನು ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ಎಲ್ಲ ತಮ್ನೇಲಲ್ಲಿ ನೋಡಿರ್ತೀರಾ. ನಾವಿವತ್ತು ಒಂದು ಇವೆಂಟ್ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲ ಕನ್ನಡಿಗರು ಸೇರ್ಬಿಟ್ಟು ಮಾಡ್ತಾ ಇರೋಂಥ ಇವೆಂಟ್ ಇದು. ಇಲ್ಲಿ ಸಿಂಗಿಂಗ್, ಡಾನ್ಸಿಂಗ್, ಹಾಗೇನೆ ಇನ್ನು ಬೇರೆ ಬೇರೆ ತರ ಇವೆಂಟ್ಸ್ ಎಲ್ಲ ಇದೆ. ಹೋಗೋಣ, ಅಲ್ಲಿ ಎಂಜಾಯ್ ಮಾಡೋಣ. ಆಕ್ಚುಲಿ ಜಾತ್ರೆ ಥೀಮಲ್ಲಿ ರೆಡಿ ಆಗಿ ಬನ್ನಿ ಅಂತ ಹೇಳಿದ್ರು, ಬಟ್ ಆದ್ರೆ ನಾವಿಲ್ಲಿ ಜಾಸ್ತಿ ಟ್ರೆಡಿಷನಲ್ ವೇರ್ಸ್ ಎಲ್ಲ ಯಾವ್ದು ತಗೊಂಡ್ ಬಂದಿಲ್ಲ. ಅಂಡ್ ಕೀರ್ತಿ ಹತ್ರನೂ ಕೂಡ ಅಷ್ಟು ಟ್ರೆಡಿಷನಲ್ ವೇರ್ಸ್ ಯಾವ್ದು ಇರಲಿಲ್ಲ. ಸೊ ಹಾಗಾಗಿ ಅವರು ಜಸ್ಟ್ ಜೀನ್ಸ್ ಮತ್ತೆ ಶರ್ಟ್ ಹಾಕಿದ್ದಾರೆ. ಅಂಡ್ ನಾನು ಕೂಡ ಸಿಂಪಲ್ ಆಗಿ ಒಂದು ಸಲ್ವಾರ್ ಹಾಕಿದ್ದೀನಿ ಅಷ್ಟೇ. ಇದನ್ನು ಕೂಡ ಬೇರೆ ಡ್ರೆಸ್ ಕೂಡ ಮ್ಯಾಚ್ ಮಾಡ್ಕೊಂಡಿರೋ ಅಂಥದ್ದು. ಸೊ ನಾವು ಕೂಡ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಈ ತರ ಇವೆಂಟ್ ನ. ಗೊತ್ತಿಲ್ಲ ಯಾವ ರೀತಿಯಾಗಿರುತ್ತೆ ಅಂತ, ನೋಡೋಣ. ಸೊ ನಾನು ಈ ರೀತಿಯಾಗಿ ರೆಡಿ ಆಗಿದ್ದೀನಿ. ಕೀರ್ತಿ ಕ್ಯಾಬ್ ಬುಕ್ ಮಾಡಿದ್ದಾರೆ. ಸೊ ಕ್ಯಾಬ್ ಬಂದ ತಕ್ಷಣ ಹೊರಡೋಣ. ಸೊ ನಾವು ಲೊಕೇಶನ್ನ ರೀಚ್ ಆದ್ವಿ. ಇದು ಬಂದ್ಬಿಟ್ಟು ಬುಕಿಟ್ ಮೆರಾ ಸೆಂಟ್ರಲ್ ಅಂತ ಪ್ಲೇಸ್ ಇದು. ಇಲ್ಲಿ ಇವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿ ಎಂಟ್ರೆನ್ಸಲ್ಲಿನೇ ಕೆಲವೊಂದಿಷ್ಟು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ನಾವು ಇವಾಗ ತಾನೇ ಸ್ವಲ್ಪ ಲಂಚ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಫನ್ ಕೂಡ ಇರಲಿ ಅಂತ ಕೆಲವು ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರು. ನಾವು ಕೂಡ ಕೆಲವೊಂದಿಷ್ಟು ಪಾರ್ಟಿಸಿಪೇಟ್ ಮಾಡಿದ್ವಿ. ಆ್ಯಂಡ್ ಇವನ್ ಕೀರ್ತಿನೂ ಕೂಡ ಕೆಲವೊಂದಿಷ್ಟು ಪಾರ್ಟಿಸಿಪೇಟ್ ಮಾಡಿದ್ರು. ತುಂಬ ಫನ್ನಿಯಾಗಿತ್ತು, ಚೆನ್ನಾಗಿ ಅನ್ನಿಸ್ತು, ತುಂಬ ಖುಷಿ ಆಯಿತು ಇವೆಂಟ್ನ ಅಟೆಂಡ್ ಮಾಡಿದ್ದು ನಮಗೆ. ನಾವು ಸ್ವಲ್ಪ ಲೇಟಾಗಿಯೇ ಹೋಗಿದ್ವಿ, ಹಾಗಾಗಿ ನಾವು ಹೋಗೋಷ್ಟರಲ್ಲಿ ಲೈಕ್ ಗೇಮ್ಸ್ದೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಸೊ ಕ್ವಿಕ್ಕಾಗಿ ಕೆಲವೊಂದಿಷ್ಟು ಗೇಮ್ಸ್ನ ಆಡಿದ್ವಿ ಅಷ್ಟೇ. ಆ್ಯಂಡ್ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಇಲ್ಲಿ ಬ್ಯಾಕ್ ಡ್ರಾಪ್ ಥರ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿ ಇತ್ತು. ನಾವು ಕೂಡ ಕೆಲವೊಂದಿಷ್ಟು ಫೋಟೋಸ್ನ ತೊಗೊಂಡ್ವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ಮಾಲ್ ಸ್ಟಾಲ್ಸ್ ಎಲ್ಲ ಇದೆ. ಕೆಲವೊಂದಿಷ್ಟು ಶಾಪ್ಸ್ ಎಲ್ಲ ಇತ್ತು, ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು, ಮತ್ತೆ ಸೀರೆ, ಹಾಗೇನೆ ಬೇರೆ ಬೇರೆ ಥರ ಆರ್ಟ್ ವರ್ಕ್ದಾಗಿರ್ಬೋದು, ಈ ಥರ ಎಲ್ಲ ಕೆಲವೊಂದಿಷ್ಟು ಸ್ಟಾಲ್ಸ್ನು ಕೂಡ ಹಾಕಿದ್ರು. ಇದನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದಿತ್ತು. ನಡೆಸಿಕೊಂಡು ಬಂದಿರುವ ಈ ಪ್ರತಿಭಾ ಉತ್ಸವವನ್ನು ಕೆಲವು ವರ್ಷಗಳ ನಂತರ ಮತ್ತೆ ನಿಮ್ಮ ಮುಂದೆ ಒಂದು ಸ್ಟೇಜ್ ಮೇಲೆ ಇಂತರ ಸುಂದರ ಆಡಿಟೋರಿಯಂನಲ್ಲಿ ತರಲು ಕನ್ನಡ ಸಂಘ ಸಿಂಗಾಪುರ ಹೆಮ್ಮೆ ಪಡುತ್ತಿದೆ.
ಸೊ ಈ ಬ್ಯೂಟಿಫುಲ್ ಲೇಡೀಸ್ ಇವಾಗ ಡ್ಯೂಯೆಟ್ ಸಾಂಗ್ ಹಾಡೋಣ ಅಂತ ಬಂದಿದ್ದಾರೆ. ಯಾವ ಸಾಂಗ್ ಅಂತ ಗೆಸ್ ಮಾಡ್ತಾ ಇರಿ. ಸೊ ಇವರಿಬ್ರು ಸಿಸ್ಟರ್ಸು ಒಬ್ಬರು ಫ್ಲೂಟ್ ಮುಖಾಂತರ ಸಾಂಗ್ನ ನುಡಿಸಿದ್ರೆ ಇನ್ನೊಬ್ಬರು ವಿಷಲ್ ಮುಖಾಂತರ ಸಾಂಗ್ನ ನುಡಿಸ್ತಾರೆ. ಯಾವ ಹಾಡು? ಈಗ ನೆಕ್ಸ್ಟ್ ಸಾಂಗ್ ಒಂದು ಹಳೆ ಕನ್ನಡ ಮೂವಿನ ಸಾಂಗ್ ರವಿಚಂದ್ರನ್. ಸೊ ಟೀ ಬ್ರೇಕ್ ತೊಗೊಳ್ಳೋಣ ಅಂತ ಆಚೆ ಬಂದ್ವಿ. ಸ್ನ್ಯಾಕ್ಸ್ಗೆಲ್ಲ ಏನು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ. ಸ್ವಲ್ಪ ಚಿಲ್ಡ್ ವಾಟರ್ ಕೊಡು. ರಂಗಭೂಮಿಗೆ ಅಭಿನಂದನೆ. ರಸಿಕ ಮಹಾಜನಗಳಿಗೆ ಸುಸ್ವಾಗತ. ಸಂಜೆ ಹೊತ್ತಾಯಿತು, ಸೂರ್ಯನು ಮುಳುಗಾಯಿತು. ಆ ಪಕ್ಕ ಕುರ್ಚಿ
ಕುರ್ಚಿಲಿ ನಮ್ ಸುದೀಪ್ ಅಣ್ಣ, ಈ ಪಕ್ಕ ಕುರ್ಚಿಲಿ ನಮ್ ರಮ್ಯಾ ಅಕ್ಕ, ಎಲ್ಲ ಕನ್ನಡ ಪ್ರೇಮಿಗಳು ಸೇರಿರುವಾಗ ನಮ್ಮ ಡಾನ್ಸ್ ಅಲ್ಲಿ ಒಂಚೂರಾದ್ರೂ ವೆರೈಟಿ ಇಲ್ಲ ಅಂದ್ರೆ ಹೇಗೆ?
ಜನ ಕೂತಿದ್ದೀರಾ. ಸೊ ಅದರಲ್ಲಿ ಬೆಸ್ಟ್ ಡ್ರೆಸ್ ಫಾರ್ ನಾವು. ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ? ಸೂಪರ್ ಸೂಪರ್ ಓಕೆ. ಕನ್ನಡದಿಂದ K-pop ಸ್ವಿಚ್ ಮಾಡಿದ್ರೆ ಹೇಗಿರುತ್ತೆ? ಆಡ್ತಾರಲ್ಲೋ ಮಾರಾಯ, ಅದ್ಯಾವ್ದು? ಸೊ ನೋಡಿದ್ರಲ್ವಾ ಯಾವ ರೀತಿಯಾಗಿತ್ತು ಕನ್ನಡಿಗರ ಹಬ್ಬ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.